ವೀಕ್ಷಕರೇ, ಇತ್ತೀಚೆಗೆ ವಾಟ್ಸಪ್ನಲ್ಲಿ ಆರೋಗ್ಯ ಸಂಬಂಧಿ ಒಂದು ವಿಷಯ ಭಾರಿ ಸದ್ದು ಮಾಡ್ತಾ ಇದೆ. ಅದೆಂದರೆ, ಈ ತೀವ್ರ ಚಳಿಯಲ್ಲಿ 45 ವರ್ಷ ಮೇಲ್ಪಟ್ಟವರು ರಾತ್ರಿ ಮೂತ್ರ ವಿಸರ್ಜನೆಗೆ ಅಂತ ಹಾಸಿಗೆಯಿಂದ ಹಠಾತ್ತನೆ ಎದ್ದು ಹೋಗೋ ವೇಳೆಯೇ ಹೃದಯಾಘಾತ ಆಗೋ ಸಾಧ್ಯತೆ ಇದೆ. ಏಕೆಂದರೆ ಹೀಗೆ ಮಾಡೋದ್ರಿಂದ ಮೆದುಳಿಗೆ ರಕ್ತ ತಲುಪೋದಿಲ್ಲ ಮತ್ತು ಹೃದಯದ ಕಾರ್ಯನಿರ್ವಹಣೆಯು ನಿಲ್ತದೆ ಅಂತ ಬರೆದು ಅದನ್ನು ತಪ್ಪಿಸೋದಕ್ಕೆ ಒಂದು ಸಲಹೆ ನೀಡಿದ್ದಾರೆ. ನನ್ನ ಪೇಷಂಟ್ಗಳು ಇದರ ಬಗ್ಗೆ ಬಹಳ ಕುತೂಹಲ ಮತ್ತು ಹೆದರಿಕೆಯಿಂದ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಸ್ಪಷ್ಟೀಕರಣ ನೀಡೋದಕ್ಕಾಗಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ವಾಟ್ಸಪ್ನಲ್ಲಿ ಬಂದ ಸಲಹೆ ಅಂತಂದರೆ, ಮೊದಲನೇದಾಗಿ ನಿದ್ದೆಯಿಂದ ಏಳುವಾಗ ಹಾಸಿಗೆ ಮೇಲೆ ಅರ್ಧ ನಿಮಿಷ ಮಲಗಿ, ಅಂದರೆ ಎಚ್ಚರಗೊಂಡು ಮಲಗಿ ಅಂತ ಅವ್ರು ಅಂಬೋಣ. ಎರಡನೇದಾಗಿ ಹೇಳ್ತಾರೆ, ಮುಂದಿನ ಅರ್ಧ ನಿಮಿಷ ಹಾಸಿಗೆಯ ಮೇಲೆ ಕುಳಿತುಕೊಳ್ಳಿ. ಇನ್ನು ಮೂರನೇದಾಗಿ, ಮುಂದಿನ 2.5 ನಿಮಿಷಗಳ ಕಾಲ ಮಂಚದಿಂದ ಹಾಸಿಗೆಯ ಕೆಳಗೆ ಕಾಲನ್ನು ತೂಗುವಂತೆ ಬಿಡಿ, ಆಮೇಲೆ ಮೂತ್ರ ವಿಸರ್ಜನೆಗೆ ಹೋಗಿ ಅಂತ ಇದೆ. ಇದರಲ್ಲಿ ಸತ್ಯಾಂಶ ಇದೆ. ಗಮನಿಸಿ ಬಂಧುಗಳೇ, ನಾನು ಹೇಳಿದ್ದು ಸತ್ಯಾಂಶ, ಅಂದರೆ ಸಂಪೂರ್ಣ ಸತ್ಯ ಅಂತ ಹೇಳ್ತಾ ಇಲ್ಲ. ಯಾಕೆ ಗೊತ್ತಾ? ಹಾಸಿಗೆಯಿಂದ ಹಠಾತ್ತಾಗಿ ಏಳಬಾರ್ದು, ಖಂಡಿತ ಸರಿ. ಹಾಗೆ ಮಾಡೋದರಿಂದ ಅವರು ಆಗ ಹೇಳಿದಂಥ ಅಪಾಯದ ಸಾಧ್ಯತೆ ಇದೆ. ಆದರೆ ಈ 3.5 ನಿಮಿಷಗಳ ಲೆಕ್ಕಾಚಾರ ಇದೆಯಲ್ಲ, ಇದು ಮತ್ತೆ ಗೊಂದಲ ಸೃಷ್ಟಿಸ್ತದೆ. ಒಬ್ಬಿಬ್ಬರು ನನ್ನ ರೋಗಿಗಳು ಈ ಪ್ರಯೋಗ ಮಾಡಿದವರು ಹೇಳಿದರು, ಹಾಸಿಗೆಯಲ್ಲಿ ಕುಳಿತು ಸಮಯ ನೋಡಿ 3.5 ನಿಮಿಷ ಚಾಚೂ ತಪ್ಪದೆ ಇದನ್ನು ಫಾಲೋ ಮಾಡಿದ್ರಂತೆ. ಆದರೆ ಮತ್ತೊಂದು ಸಮಸ್ಯೆ ಅವರಿಗೆ ಗಂಟು ಬಿತ್ತು. ಅವ್ರು ಹೇಳ್ತಾರೆ, ಸರ್, ಹೀಗೆ ಮಾಡೋದ್ರಿಂದ ನಂತರ ನನಗೆ ಮತ್ತೆ ನಿದ್ರೆನೇ ಬರಲಿಲ್ಲ, ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ ಅಂತಂದರು. ಅದಕ್ಕೆ ನಾನು ಹೇಳೋದು, ಹಾಸಿಗೆಯಿಂದ ದಿಢೀರ್ ಏಳೋ ಅಭ್ಯಾಸ ಏನಾದರೂ ಇದ್ದರೆ ಅದನ್ನು ಬಿಡಿ. ಒಂದು ಅಂದಾಜಿನಲ್ಲಿ ಅರ್ಧ ನಿಮಿಷನೋ ಹಾಸಿಗೆ ಮೇಲೆ ಅಥವಾ 1 ನಿಮಿಷನೋ ಹಾಸಿಗೆ ಮೇಲೆ ಕುಳಿತುಕೊಳ್ಳಿ. ಹೌದು, ಇನ್ನು ಎಷ್ಟೋ ಜನರಿಗೆ ನೆಲದ ಮೇಲೆ ಹಾಸಿಗೆ ಹಾಕಿ ಮಲಗುವಂಥ ಅಭ್ಯಾಸ ಇದೆ. ಅವರು ಕಾಲನ್ನು ಇಳಿಬಿಡೋದೆಲ್ಲಿ? ಈ ಪ್ರಶ್ನೆ ಬರೋದಿಲ್ವೇ? ಆದ್ದರಿಂದ ನಾನು ಹೇಳೋದು, ಇಂಥ ಸಲಹೆಗಳು ಬಂದಾಗ ನಾವು ಎಷ್ಟರ ಮಟ್ಟಿಗೆ ಅಳವಡಿಸಬಹುದು ಎಂಬಂತಹ ತಾರ್ಕಿಕ ಪ್ರಜ್ಞೆ ಇರಬೇಕು ನಮ್ಮಲ್ಲಿ. ಅತಿ ಕಾಳಜಿ ಮಾಡೋಕ್ಕೆ ಹೋದರೆ ಒಂದು ಹೋಗಿ ಮತ್ತೊಂದು ಆಗಿಬಿಡ್ತದೆ. ಅಷ್ಟೊಂದು ಗೊಂದಲ ಆಯಿತಾ? ನನ್ನ ರೋಗಿಗಳು ನನ್ನನ್ನು ಹೇಗೆ ಕೇಳಿದರು ನೋಡಿ. ಹಾಗೆಯೇ ನಿಮ್ಮ ವೈದ್ಯರ ಜೊತೆಗೆ ಇದನ್ನು ಚರ್ಚೆ ಮಾಡಿ ನಿರ್ಧಾರ ಮಾಡಿ.